ಮೋದ ತೀರ್ಥಮತ ಚಿಹ್ನಿತನಾಗದೆ ದೋಷಕ್ಕೆ ಒಳಗಾಗಿ ಲೇಷ ಸಾಧನವ ಕಾಣದೆ ದುಸ್ಸಹವಾಸದಿಂದಲಿ ದಿನ ದಿನ ಕಳೆದೆ ಹೆಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿವಾಯು ಗುರುಭ್ಯೋ ನಮಃ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಆಗತಾತಿ ತ್ರಿಕಾಲಜ್ಞಂ ಆಗಮಾರ್ಥವಿಶಾರದಂ ತ್ಯಾಗಭೋಗ ಸಮಾಯುಕ್ತಂ ಭಾಗಣ್ಣಾಖ್ಯ ಗುರುಂ ಭಜೆ. ವಿಶೇಷವಾಗಿ ಅನೇಕ ಯತಿಗಳ ಹಾಗೂ ಗುರುಗಳ ದಾಸರುಗಳ ಸ್ಮರಣೆಯನ್ನು ನಾವು ಬಹಳ ಮಾಡಬೇಕು. ಅವರು ನಮಗೆ ದಾರಿದೀಪವಾಗಿದ್ದಾರೆ. ಪರಮಾತ್ಮನ ದರ್ಶನವನ್ನು ಮಾಡಲಿಕ್ಕೆ ಇವರು ಹಾಕಿಕೊಟ್ಟ ಮಾರ್ಗ ತುಂಬ ಸುಮಾರ್ಗ. ಇವರೆಲ್ಲ ಇಲ್ಲದೇ ಇದ್ದಿದ್ದರೆ ನಾವು ಕುಮಾರ್ಗಿಗಳಾಗಿ ಬಹಳ ಕಷ್ಟವನ್ನು ಪಡ್ತಾ ಇದ್ವಿ. ಆ ದಿಶೆಯಲ್ಲಿ ಒಂದು ಗೋಪಾಲದಾಸರ ಪದವನ್ನು ನಾವು ನೋಡುವ. ತುಂಬ ಅದ್ಭುತವಾದ ಕೃತಿಗಳು ಗೋಪಾಲದಾಸರದು. ಮನಸ್ಸನ್ನು ತಟ್ಟುವ, ಮನಸ್ಸನ್ನು ಮುಟ್ಟುವ, ಮರ್ಮಸ್ಥಾನವನ್ನು ಮೆಟ್ಟುವಂತಹ ಅದ್ಭುತವಾದ ಕೃತಿ ಗೋಪಾಲದಾಸರದು. ತುಂಬ ಪ್ರಸಿದ್ಧವಾದ ಕೃತಿಗಳನ್ನು ನಾವು ಹಾಡ್ತಾ ಇರ್ತೇವೆ. ಕೆಲವರಿಗೆ ಅರ್ಥಾನುಸಂಧಾನ ಇರ್ತದೆ, ಕೆಲವರಿಗೆ ಇರೋದಿಲ್ಲ. ಅರ್ಥಾನುಸಂಧಾನ ಇದ್ದಾಗ ಆಗುವ ಆನಂದ ಹೆಚ್ಚಿನದ್ದು. ಈ ದಿಶೆಯಲ್ಲಿ ದಾಸರ ಅನುಗ್ರಹದಿಂದ ಅವರೇನು ಪ್ರೇರಣೆ ಮಾಡ್ತಾರೆ, ಅವರ ಪ್ರೇರಣಾನುಸಾರ, ಹರಿವಾಯುಗಳ ತತ್ವಾಭಿಮಾನಿಗಳ ಪ್ರೇರಣಾನುಸಾರ ಒಂದೆರಡು ಅರ್ಥವನ್ನು ಚಿಂತನೆ ಮಾಡುವ ಪ್ರಯತ್ನವನ್ನು ಮಾಡುವ. ಒಂದು ಪ್ರಸಿದ್ಧ ಕೃತಿ ನಾವೆಲ್ಲ ಕೇಳಿದ್ದೇವೆ, ಗೋಪಾಲದಾಸರದ್ದು. ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ, ಮಂಗಳಾಂಗ ಭವ ಭಂಗ ಬಿಡಿಸಿ ನಿನ್ನ ಡಿಂಗರಿಗನ ಮಾಡೋ ಅನಂಗ ಜನಕ. ಹಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ. ಏಸು ಜನುಮದ ಸುಕೃತದ ಫಲವೋ ತಾನು ಜನಿಸಲಾಗಿ ಭೂಸುರ ದೇಹದ ಜನುಮವು ಎನಗೆ ಸಂಭವಿಸಿದೆಯಾಗಿ. ಮೋದ ತೀರ್ಥಮತ ಚಿಹ್ನಿತನಾಗದೆ ದೋಷಕ್ಕೆ ಒಳಗಾಗಿ ಲೇಷ ಸಾಧನವ ಕಾಣದೆ ದುಸ್ಸಹವಾಸದಿಂದಲಿ ದಿನ ದಿನ ಕಳೆದೆ ಹೆಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ. ಸುಂದರವಾದ ನುಡಿ. ಗೋಪಾಲದಾಸರಂತಾರೆ, ಹೇಗೆ ನಾನು ಮಾಡಲಿ, ಏನು ಮಾಡೋದು, ನನ್ನ ಆಯುಷ್ಯ ಸುಲಭವಾಗಿ ಕಳ್ಕೊಳ್ತಾ ಇದ್ದೇನೆ. ಅದು ಇರೋದೇ ಕಡಿಮೆ. 100 ವರ್ಷ ಅಂತ 100 ವರ್ಷ ಪ್ರಾಯ ಇರಲ್ಲ. ಇದ್ದರೂ ಸಾಧನೆ ಮಾಡಲಿಕ್ಕೆ ಆಗುವ ಸ್ಥಿತಿಯಲ್ಲಿ ಇರೋದಿಲ್ಲ. 20 ವರ್ಷ ಬಾಲ್ಯಾವಸ್ಥೆಯಲ್ಲಿ ಹೋಗಿಬಿಡುತ್ತೆ, 20 ವರ್ಷ ವೃದ್ಧಾಪ್ಯದಲ್ಲಿ ಹೋಗುತ್ತೆ. ಇದು ಪ್ರಹ್ಲಾದರಾಜರು ಭಾಗವತದಲ್ಲಿ ಹೇಳುವಂತಹ ಮಾತು. ವೃದ್ಧಸ್ಯ ಬಾಲ್ಯೆ ಕೌಮಾರೆ ಕ್ರೀಡತೋ ಯಾತಿ ವಿಂಶತಿ. ಅದಾದ ಮೇಲೆ ಜರಯ ಗ್ರಸ್ತದೇಹಸ್ಯ, ಮುಪ್ಪಡರಿದಾಗ ಸಾಧನೆಯನ್ನು ಮಾಡಲಿಕ್ಕಾಗೋದಿಲ್ಲ. ಅದನ್ನೇ ಪುರಂದರದಾಸರು ಅಂದದ್ದು. ಮುಳ್ಳು ಕೊನೆಯ ಮೇಲೆ 3 ಕೆರೆಯ ಕಟ್ಟಿ 2 ತುಂಬದು 1 ತುಂಬಲೇ ಇಲ್ಲ, ತುಂಬಲೇ ಇಲ್ಲ. ತುಂಬಲಿಲ್ಲದ ಕೆರೆಗೆ ಬಂದರು 3 ಒಡ್ಡರು 2 ಕುಂಟರು ಒಬ್ಬಗೆ ಕಾಲೇ ಇಲ್ಲ. ಕಾಲಿಲ್ಲದ ಕುಂಟಗೆ ಕೊಟ್ಟರು 3 ಎಮ್ಮೆಗಳ 2 ಬರಡು 1ಕ್ಕೆ ಕರುವೇ ಇಲ್ಲ. ಮುಳ್ಳು ಕೊನೆ ಅಂದರೆ ಜೀವ. ಜೀವನ ಮೇಲೆ 3 ದೇಹಗಳು, ಲಿಂಗದೇಹ, ಅನಿರುದ್ಧ ದೇಹ, ಅದರ ಮೇಲೆ ಕಾಣುವ ಈ ಸ್ಥೂಲ ದೇಹ. ಇದನ್ನು ಸರಿಯಾದ ರೀತಿಯಲ್ಲಿ ಶೇಪ್ ಮಾಡಿ ಬಳಸುವಂತೆ ಆಗಲಿ ಅಂತ 3 ಜನ ಒಡ್ಡರಂತೆ. ಅವ್ರು ಯಾರು ಅಂದರೆ ಬಾಲ್ಯ, ಯೌವನ, ವೃದ್ಧಾಪ್ಯ. ಆ ಬಾಲ್ಯ, ಯೌವನ, ವೃದ್ಧಾಪ್ಯದಲ್ಲಿ 2 ಕುಂಟರು. ಅವ್ರು ಯಾರು ಅಂತಂದರೆ ಬಾಲ್ಯ ಹಾಗೂ ವೃದ್ಧಾಪ್ಯ ಕುಂಟರು. ಅಂದರೆ ಪೂರ್ಣ ಪ್ರಮಾಣದಲ್ಲಿ ಧರ್ಮಾಚರಣೆ ಮಾಡಲಿಕ್ಕಾಗೋದಿಲ್ಲ. ಮಾಡಲಿಕ್ಕಾಗುವ ಅವಸ್ಥೆ ಅಂತಂದರೆ ಯೌವನ ಅವಸ್ಥೆ. ಆಗ ಮಾಡಲೇ ಇಲ್ಲ ಅಂತ ಪುರಂದರದಾಸರು ಹೇಳಿದ್ದನ್ನೇ ಭಂಗ್ಯಂತರದಿಂದ ನಮ್ಮ ಗೋಪಾಲದಾಸರಂತಾರೆ. ಹೆಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ, ಮಂಗಳಾಂಗ ಭವಭಂಗ ಬಿಡಿಸೋ. ಸಂಸಾರದ ಭಂಗಗಳು,
ನಾನಾ ತರಹದ ತೊಂದರೆಗಳನ್ನು ನೀನು ಬಿಡಿಸಿ ನಾನು ನಿನ್ನನ್ನು ಕೇಳೋದು ನಿನ್ನ ಡಿಂಗರಿಗ ಅಂದರೆ ನಿನ್ನ ದಾಸ. ನಾನು ನಿನ್ನವನು ನಿನ್ನವ ಶ್ರೀನಿವಾಸ ನಿನ್ನ ದಾಸ ಅನ್ನುವಂತಹ ಎಚ್ಚರಿಕೆಯನ್ನು ಕೊಡು. ಡಿಂಗರಿಗನ ಮಾಡು ಅನಂಗಜನಕ. ಎಂಥ ಮಾತುಗಳು ನೋಡಿ, ಎಷ್ಟು ಚೆನ್ನಾಗಿದೆ ಅಂದರೆ, ಯಾಕೆ ನೀನು ನನ್ನನ್ನು ಮರೆತಿ? ವಿಷಯ ಪದಾರ್ಥಗಳ ಲೋಲುಪತೆ, ಅದು ಬೇಕು ಇದು ಬೇಕು, ಕಣ್ಣಿಗೆ ಕಂಡದ್ದು ಬೇಕು, ಕಿವಿಗೆ ಕೇಳಿಸಿದ್ದು ಬೇಕು, ಹೆಣ್ಣು ಹೊನ್ನು ಮಣ್ಣು ಇವುಗಳ ಆಸೆಯಿಂದ ನಾನು ನಿನ್ನನ್ನು ಮರೆತೆ. ಹಾಗಾದರೆ ನಾನು ಅದನ್ನು ದೂರ ಮಾಡ್ತೇನೆ ನಿಂಗೆ ಹೇಗೆ ಗೊತ್ತಾಯಿತು? ಅನಂಗಜನಕ. ಈ ಎಲ್ಲವೂ ನನ್ನಲ್ಲಿ ಆದದ್ದೇ ಆ ಅನಂಗನಿಂದ, ಮನ್ಮಥನಿಂದ. ಅವರಪ್ಪ ನೀನು. ಆದ್ದರಿಂದ ನಿನ್ನನ್ನು ಬೇಡಲಿಕ್ಕೆ ಯಾಕೆ ಬಂದೆ ಅಂದರೆ, ಅನಂಗನಿಂದ ಆಗುವ ಈ ಎಲ್ಲ ತುಂಟತನಗಳ ಚೇಷ್ಟೆಗಳನ್ನು ನನ್ನಿಂದ ದೂರ ಮಾಡಿ ನಿನ್ನ ದಾಸನನ್ನಾಗಿ ಮಾಡಿಕೊಂಡು ಉದ್ಧಾರ ಮಾಡು ಅಂತ ನಿನ್ನನ್ನು ಕೇಳ್ತಾ ಇದ್ದೇನೆ ಅಂತ ಪಲ್ಲವಿಯಲ್ಲಿ ಹೇಳಿ, ಏನಾಗಿದೆ? ಯೇಸು ಜನುಮದ ಸುಕೃತದ ಫಲವೋ, ಎಷ್ಟು ಜನ್ಮದ ಪುಣ್ಯವೋ ಏನೋ ನಾನು ಮನುಷ್ಯನಾಗಿ ಹುಟ್ಟಿದೆ. ಹೌದು, ಅಷ್ಟು ಮಾತ್ರ ಅಲ್ಲ, ತಾನು ಜನಿಸಲಾಗಿ ಭೂಸುರ ದೇಹದ ಜನ್ಮವು, ಅದರಲ್ಲೂ ವಿಶೇಷವಾಗಿ ದೇವರನ್ನು ತಿಳಿಯುವ, ದೇವರಿಗಾಗೆ ಜೀವನವನ್ನು ಮೀಸಲಿಡುವಂತಹ ವರ್ಗ, ವಿಶೇಷವಾಗಿ ಬ್ರಾಹ್ಮಣನಾಗಿ ಹುಟ್ಟಿದೆ. ಸದಾ ಜಪ ತಪ ಅನುಷ್ಠಾನ ಇದನ್ನು ಮಾಡಬೇಕು. ಎಲ್ಲರೂ ದೇವರಿಗೆ ಬೇಕಾದವರು, ಸಿಲೆಬಸ್ಸು ಬೇರೆ ಬೇರೆ. ಇವನು ಸದಾ ದೇವರನ್ನು ಆರಾಧನೆ ಮಾಡೋದೇ ಒಂದು ಉಪದೇಶ ಮಾಡು, ಇಲ್ಲ ಉಪದೇಶ ಕೇಳು, ಯಜ್ಞಯಾಗಾದಿಗಳನ್ನು ಮಾಡಿ ಲೋಕಕ್ಷೇಮವನ್ನು ಮಾಡು, ಇದು ನಿನಗೆ ಸಿಲೆಬಸ್ಸು ಅಂತ. ಹಾಗಾಗಿ ನನಗೆ ಭೂಸುರ ದೇಹ ಬಂತು, ಆದರೆ ನಾನು ಅದನ್ನು ಸರಿಯಾಗಿ ಬೆಳೆಸಿಕೊಳ್ಳಲಿಲ್ಲ. ಮೋದತೀರ್ಥ ಮತದಿಂದ ಚಿಹ್ನಿತನಾಗಬೇಕಾಗಿತ್ತು. ಮೋದತೀರ್ಥರು ಅಂದರೆ ಮೋದ ಅಂದರೆ ಆನಂದ ತೀರ್ಥರು ಅಂದರೆ ಮಧ್ವಾಚಾರ್ಯರ ಮತದ ಚಿಹ್ನೆಗಳಿಂದ ನಾನು 12 ನಾಮಗಳಿಂದ ಚಿಹ್ನಿತನಾಗಬೇಕಾಗಿತ್ತು. ಮುದ್ರೆಯನ್ನು ಧಾರಣೆ ಮಾಡಬೇಕಾಗಿತ್ತು. ಅದನ್ನು ನಾನು ಮಾಡಲಿಲ್ಲ. ಯಾವ ಸಾಧನವೂ ಇಲ್ಲದೆ ಲೇಷ ಸಾಧನವ ಕಾಣದೆ, ಈ ಲೇಷ ಸಾಧನ ಇಲ್ಲದೆ ಇರೋದಕ್ಕೆ ಕಾರಣ ಯಾವುದು ಅಂದರೆ ದುಸ್ಸಹವಾಸ, ಅಯೋಗ್ಯರ ಸಹವಾಸ. ಅಯೋಗ್ಯರಿಂದ ಬಂದಂತಹ ಕೆಲವೆಲ್ಲ ಚಟ ಹಠ ಇವುಗಳೆಲ್ಲ ಇತ್ತು ಅಂತಾದರೆ ಏನು ಸಾಧನೆ ಆಗಲೇ ಇಲ್ಲೋ. ಸಾಧನೆ ಮಾಡಬೇಕು ಅಂತ ಯಾರದೋ ಯೋಗ್ಯರ ಮಾತನ್ನು ಕೇಳಿಯೋ, ಅಥವಾ ಇವತ್ತಿನ ಕಾಲದ ಯೂಟ್ಯೂಬ್ ಮಾಧ್ಯಮದಲ್ಲಿ ಯಾವುದೋ ಒಂದು ಒತ್ತಿದಾಗ ಒಬ್ಬರು ಹೇಳಿದ ಮಾತು ನನ್ನ ತಲೆಗೆ ಹಿಡಿಸ್ತು, ಮತ್ತೊಮ್ಮೆ ಕೇಳದೆ ಮಗದೊಮ್ಮೆ ಕೇಳದೆ. ಆಗ ನನಗೆ ತುಂಬ ಬೇಸರ ಆದದ್ದು, ಇಷ್ಟೆಲ್ಲ ನನ್ನ ಕಿಸೆಯಲ್ಲೇ ಇಟ್ಕೊಂಡು ನಾನು ಒಂದು ದಿವಸ ಯಾವುದನ್ನು ಸಾಧನೆ ಮಾಡಲಿಲ್ಲಲ್ಲ, ಈಗಲಾದರೂ ಮಾಡುವ ಅಂತ ನನ್ನ ಇಂದ್ರಿಯಗಳು ನೆಟ್ಟಗೆ ಇದ್ದಾಗ ನನಗೆ ಆ ಬುದ್ಧಿ ಬಂದರೆ ಪರವಾಗಿಲ್ಲ. ನನಗೆ ಕಿವಿ ಕೇಳಿಸಲ್ಲ, ಕಣ್ಣು ಕಾಣಿಸಲ್ಲ, ಆ ಅವಸ್ಥೆಯಲ್ಲಿ ನಾನು ಏನಾದರೂ ಮಾಡಬೇಕು ಅಂತಾದರೆ ಏನು ಮಾಡೋದು? ಅದಕ್ಕೆ ಗೋಪಾಲದಾಸರು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ನಾನೇನು ಮಾಡಲೇ ಇಲ್ಲಲ್ಲ ಸ್ವಾಮಿ, ಹೇಗೆ ಮಾಡಲಯ್ಯ? ದಿನವನ್ನು ಪ್ರತಿ ದಿವಸ ದುಸ್ಸಹವಾಸದಿಂದಲೇ ದಿನ ಕಳೆದೆ. ಗರುಡ ಪುರಾಣದಲ್ಲಿ ಕೆಲವು ಮಾತುಗಳು ಬರುತ್ತೆ. ಈ ದೇಹದಿಂದ ಜೀವ ಹೋದ ಮೇಲೆ ಪರಲೋಕಕ್ಕೆ ಎಳೆದುಕೊಂಡು ಹೋಗಬೇಕಾದರೆ, ಯಮಧರ್ಮರಾಜನ ಮನೆಗೆ ಹೋಗಬೇಕಾದರೆ 12 ತಿಂಗಳು ಬೇಕು, 1 ವರ್ಷ ಬೇಕು. 16 ಪಟ್ಟಣಗಳಲ್ಲಿ ಇಳಿಸ್ತಾರೆ. ಆಗ ಶೋಚಂತ ಸ್ವಾನಿಕರ್ಮಾಣಿ, ತಾನು ಮಾಡಿದ ಕರ್ಮಗಳೆಲ್ಲ ನೆನಪಾಗತ್ತಂತೆ. ಅಯ್ಯೋ, ನಾನು ಬೇಕಾದ್ದು ಮಾಡಬಹುದಾಗಿತ್ತು. ಗ್ರಾಸಾರ್ಧವಾಪಿ ನೋದತ್ತಂ, ಮನೆಗೆ ಬಂದ ಯಾರಾದರೂ ಭಿಕ್ಷುಕರೋ ಯೋಗ್ಯರೋ ಬಂದಾಗ ಒಂದು ಹಿಡಿ ಅಕ್ಕಿಯನ್ನು, ಉಳಿದ ಅನ್ನವನ್ನು, ಬಟ್ಟೆಯನ್ನು ಕೊಡ್ಬೋದಾಗಿತ್ತೆ. ನಾನೇನೂ ಮಾಡಲೇ ಇಲ್ಲ. ಗೋಸೇವೆಯನ್ನು ಮಾಡಲಿಲ್ಲ, ಅತ್ತೆ ಮಾವನ ಮಾತನ್ನು ಕೇಳಲಿಲ್ಲ, ಗಂಡನ ಸೇವೆಯನ್ನು ಮಾಡಲಿಲ್ಲ, ಪುರುಷನಾಗಿದ್ದರೆ ನಾನು ಪಾಠ ಪ್ರವಚನಕ್ಕೆ ಹೋಗಲಿಲ್ಲ, ಎಲ್ಲ ಅನುಕೂಲ ಇದ್ದರೂ ಏನನ್ನೂ ಮಾಡಲಿಲ್ಲ. ಎಂಥ ಪಾಪಿ ನಾನು ಅಂತ ಅನ್ಸತ್ತಂತೆ. ಅದನ್ನೇ ನಮ್ಮ ದಾಸರು ಮೊದಲೇ ಅನ್ಕೋ ಅಂತಾರೆ. ನಮ್ಮ ದುರಂತ ಏನಂದರೆ, ಇಲ್ಲಿ ಹಾಡ್ತೇವೆ, ಅಲ್ಲೇ ಅನುಭವಿಸ್ತೇವೆ. ಅದಾಗಬಾರ್ದು. ಬರೀ ಇಲ್ಲಿ ಹಾಡೋದಲ್ಲ, ಹಾಡಿದ್ದನ್ನು ನಮ್ಮ ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡಿಕೊಳ್ಳಬೇಕು. ಇನ್ನು 2ನೇ ಸಾಲಿನಲ್ಲಿ 2ನೇ ನುಡಿಯಲ್ಲಿ ಅಂತಾರೆ, ಶಶಿಮುಖಿ ಕನಕದ ಆಸೆಗೆ ಬೆರೆತು ವಸುಪತಿ ನಿನ್ನಡಿಯ, ಹಸನಾಗಿ ನಿನ್ನ ನೆನೆಯದೆ ಕೃಪೆಯ ಗಳಿಸದೆ ಕೆಟ್ಟೆನಯ್ಯ. ನಿಶಿಹಗಲು ಸ್ಥಿರವೆಂದು ತನುವನು ಪೋಷಿಸಲಾಸಿಸಿ ಜೀಯ, ಉಸುರಿದ ನೆಲವೋ ಸರ್ವಕಾಲ ನಿನ್ನೊಡೆತನ ಎಂಬುವ
ಬಗೆಯನು ಅರಿಯದೆ ಹೆಂಗೆ ಮಾಡಲಯ್ಯ ಕೃಷ್ಣ. ಹೋಗುತ್ತಿದೆ ಆಯುಷ್ಯ ಶಶಿಮುಖಿ ಕನಕದ, ಸ್ತ್ರೀಯರ ಕಾಮನೆ, ಕನಕದ ಬಂಗಾರದ ಕಾಮನೆ, ಈ ಆಸೆಗಳಿಂದ ಹೆಣ್ಣು ಹೊನ್ನು ಮಣ್ಣು ಇವುಗಳ ಆಸೆಗೆ ಬೆರೆತು ವಸುಪತಿ ನಿನ್ನಡಿಯ, ಇಡೀ ಜಗತ್ತಿಗೆ ಪತಿಯಾದಂಥ ಭೂವರಾಹ ಭೂಪತಿಯಾದಂತಹ ನಿನ್ನನ್ನು ನಾನು ಎಂದು 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 ನೆನೆಸಲಿಲ್ಲ. ನಿನ್ನನ್ನು ನಾನು ಚೆನ್ನಾಗಿ ನೆನೆಸಿದ್ದರೆ ಇವೆಲ್ಲವನ್ನು ದೇವರು ಕೊಡ್ತಾ ಇದ್ದ. ನನ್ನ ಪಾಲಿನ ಸೌಖ್ಯವನ್ನು ಕೊಡ್ತಾನೆ ದೇವರು. ಆದರೆ ನನಗೆ ದೇವರಲ್ಲಿ ನಂಬಿಕೆ ಇಲ್ಲ, ವಿಶ್ವಾಸ ಇಲ್ಲ, ನಾನೇ ಗಳಿಸ್ಬೇಕು ಅನ್ನೋ ಹಮ್ಮು. ನಿನ್ನ ಕೃಪೆಯನ್ನು ಗಳಿಸದೆ ಕೆಟ್ಟು ಹೋದನಪ್ಪ. ನಿಶಿ ಹಗಲು ಸ್ಥಿರವೆಂದು ತನುವನು, ಹಗಲು ರಾತ್ರಿ ನನ್ನ ತಲೆಯಲ್ಲಿ ಒಂದೇ ಚಿಂತನೆ, ನಾನು ಗಟ್ಟಿಮುಟ್ಟಿಯಾಗಿದ್ದೀನಿ, ನನ್ನ ದೇಹ ಯಾವಾಗಲೂ ಚೆನ್ನಾಗಿರಬೇಕು, ಅದಕ್ಕೆ ಏನೇನು ಮಾಡಬೇಕು, ಏನೇನೋ ವ್ಯಾಯಾಮ ಮಾಡಿದೆ. ವ್ಯಾಯಾಮ ಮಾಡೋದು ತಪ್ಪಲ್ಲ, ಆದರೆ ನಾನು ನನ್ನ ದೇಹವನ್ನು ಗಟ್ಟಿಯಾಗಿ ಇಟ್ಕೊಳ್ತೇನೆ ಅನ್ನೋ ಭ್ರಮೆಯಲ್ಲೇ ಇದ್ದೆ. ಒಳಗಿರುವ ನೀನು ಒಂದೇ ಒಂದು ನರದ ದೌರ್ಬಲ್ಯವನ್ನು, ಒಂದು ನರವನ್ನು ಬ್ಲಾಕ್ ಮಾಡಿದ್ರೆ ಏನಾಗತ್ತೆ ಅಂತ ನನಗೆ ಗೊತ್ತೇ ಆಗಲಿಲ್ಲಲ್ಲೋ. ನಾನು ಇದನ್ನೇ ಸ್ಥಿರ ಅಂತ ನಿಶಿ ಹಗಲು ಸ್ಥಿರವೆಂದು ತನುವನ್ನು ಪೋಷಿಸಲು ಆಶಿಸಿ ಜೀಯ, ಇದನ್ನು ರಕ್ಷಣೆ ಮಾಡಬೇಕು. ದೇಹ ರಕ್ಷಣೆ, ಅದಕ್ಕೆ ತಿನ್ನೋದು ಉಣ್ಣೋದು, ಅದು ಶಾಸ್ತ್ರ ವಿಹಿತವೋ ನಿಷಿದ್ಧವೋ ಅದೆಲ್ಲ ನನಗೆ ಮುಖ್ಯ ಅಲ್ಲ. ನಾನು ಗಟ್ಟಿಮುಟ್ಟಿಯಾಗಿರಬೇಕು. ಗಟ್ಟಿಮುಟ್ಟಿಯಾಗಿರೋದು ಬೇಡ ಅಂದಿಲ್ಲ, ಆದರೆ ಅದಕ್ಕೆ ಒಂದು ರೀತಿ ನೀತಿ ಉಂಟು. ಅದನ್ನು ನಾನು ಮಾಡಲಿಲ್ಲ. ಕುರುಭುಂಕ್ಷ ಚ ಕರ್ಮ ನಿಜಂ ನಿಯತಂ ಹರಿಪಾದವಿನಮ್ರ ಧಿಯಾ ಸತತಂ. ಸತ್ಕರ್ಮವನ್ನು ಮಾಡು, ಆಮೇಲೆ ಒಳ್ಳೆಯ ಭೋಗವನ್ನು ದೇವರು ಕೊಡ್ತಾನೆ. ಭುಂಕ್ಷ್ವ, ಅದನ್ನು ಚೆನ್ನಾಗಿ ಉಣ್ಣು. ಹಾಗಾಗಿ ನಾನು ಅದನ್ನು ಯಾವುದೂ ಮಾಡಲಿಲ್ಲ, ಯಾವ ವಿಧಿ ನಿಷೇಧಗಳನ್ನು ತಿಳಿಲಿಕ್ಕೆ ಹೋಗಲಿಲ್ಲ. ಉಸುರಿದ ನೆಲವೋ ಸರ್ವಕಾಲ ನಿನ್ನೊಡೆತನ ಎಂಬುವ ಬಗೆಯನ್ನು ಅರಿಯದೆ, ಇದೆಲ್ಲವೂ ನಿನ್ನ ಒಡೆತನದಲ್ಲಿದೆ. ಈ ಭೂಮಿಯೋ ಈ ಮಣ್ಣೋ ಎಲ್ಲವೂ ಪ್ರತಿಯೊಂದು ಕಡೆಗೆ ನನ್ನ ಉಸಿರಾಟ ಪ್ರತಿಯೊಂದು ನಿನ್ನ ಅಧೀನ. ನೀನಿಲ್ಲದೆ ಯಾವುದೂ ಇಲ್ಲ ಅನ್ನುವ ವಿವೇಕವೇ ನನಗಿಲ್ಲ. ನಾನು ಅರಿಯದೆ ನಾನೇ ಸರ್ವತಂತ್ರ ಸ್ವತಂತ್ರ ಅಂತ ಇದ್ದೆ. ಇದೊಂದು ದೊಡ್ಡ ಅಪರಾಧ ಅಂತೀರಿ. ಸ್ವತಂತ್ರನಾದ ದೇವರು ಇದ್ದಾಗ ಅವನ ಒಡೆತನದಲ್ಲಿದ್ದ ಪದಾರ್ಥಗಳನ್ನು ನಂದು ಅಂದುಕೊಳ್ಳೋದೇ ಬ್ರಹ್ಮಹತ್ಯೆ ಮಾಡಿದಂತೆ. ಜಗತ್ತು ಕರ್ತ ನೀನಿರಲು ನಿನ್ನ ನಾನೇ ಎನ್ನುವ ಜಗತ್ತು ಒಳಗೆ ಒಬ್ಬ ಬ್ರಹ್ಮ ಹತ್ಯಗಾರ. ಎನ್ನ ಸ್ವಾಮಿ ಎನ್ನ ಸರ್ವಸ್ವಾಮಿ ಜಗದಂತರ್ಯಾಮಿ. ಪುರಂದರದಾಸರಂತಾರೆ, ಜಗತ್ಕರ್ತ ನೀನಿರಬೇಕು, ನಾನೇ ಮಾಡದೆ, ನಂದೇ ಎಲ್ಲ ಅಂದರೆ ಬಹಳ ದೊಡ್ಡ ಅಪರಾಧವು. ಮುಂದಿನ ನುಡಿಯಲ್ಲಿ ಅಂತಾರೆ, ನೆರೆ ನಂಬಿದ ಪಾವಟಿಗಳು ಎಲ್ಲ ಸರಿದು ಪೋದವಲ್ಲ, ಮರಳಿ ಪರಿ ಜನುಮವು ಬರುವ ಭರವಸೆ ಅಂತೂ ಇಲ್ಲ. ಪರಿಪರಿ ವಿಷಯದ ಆಸೆಯು ಎನಗೆ ಪಿರಿದು ಆಯಿತಲ್ಲ, ಹರಿಯ ಜಗದಿ ನೀನೊಬ್ಬನಲ್ಲದೆ ಪೊರೆವರಿನ್ನಾರು ಇಲ್ಲವಲ್ಲ. ಹೆಂಗೆ ಮಾಡಲಯ್ಯ ಕೃಷ್ಣ, ಹೋಗುತ್ತಿದೆ ಆಯುಷ್ಯ. ನೆರೆನಂಬಿದ ಪಾವಟಿಗಳು, ಪಾವಟಿ ಅಂದರೆ ಸ್ಟೆಪ್ಸ್. ನಿಮ್ಮ ಜೀವನದಲ್ಲಿ ನಮ್ಮದೇ ಆದಂತಹ ಒಂದು ಕಲ್ಪನೆಯ ಸ್ಟೆಪ್ಸನ್ನು ಹಾಕಿಕೊಂಡಿರ್ತೇವೆ. ನಾವು ಒಂದು 22-23 ವರ್ಷಕ್ಕೆ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡೋದು, BE ಇದ್ದರೆ ಅವನು ಎಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿ ನನಗೆ ಕ್ಯಾಂಪಸ್ ಇಂಟರ್ವ್ಯೂಯಲ್ಲಿ ಕೆಲಸ ಸಿಗತ್ತೆ. ಅದಾದ ಮೇಲೆ ಒಂದು 2-3 ವರ್ಷ ಕೆಲಸ ಮಾಡಿ ಚೆನ್ನಾಗಿ ಪ್ರಮೋಷನ್ನೆಲ್ಲ ತೆಗೆದುಕೊಂಡು ಒಂದು 25-26 ವರ್ಷಕ್ಕೆ ಮದುವೆ ಆಗಿಬಿಡೋದು. ಆಮೇಲೆ ಒಂದು 32 ವರ್ಷಕ್ಕೆ 2 ಮಕ್ಕಳು. ಆಮೇಲೆ ಒಂದು 45 ವರ್ಷಕ್ಕೆ ಒಂದು 2-3 ಮನೆಗಳನ್ನು ಮಾಡಿ ಆಮೇಲೆ ಹ್ಯಾಪಿಯಾಗಿರೋದು. ಹೀಗೆಲ್ಲ ನಮ್ಮ ಸ್ಟೆಪ್ಸ್ ಇರುತ್ತೆ. ನಮ್ಮ ಕರ್ಮವೋ ನಮ್ಮ ಹಣೆ ಬರಹೋ ಸರಿ ಇರೋದಿಲ್ಲ. ಇವನು ಮುಂದೆ ಹೋಗೋದೇ ಇಲ್ಲ. ಆಯಿತು, 25 ವರ್ಷವೂ ಆಯಿತು, ಯಾವ ಹೆಣ್ಣು ಸಿಗೋದಿಲ್ಲ. 30 ಆಯಿತು, ನಾವು ಅಂದುಕೊಂಡದ್ದು ಆಗೋದಿಲ್ಲ. ಹೀಗೆ ಎಲ್ಲರಿಗೂ ಆಗಬೇಕು ಅಂತಿಲ್ಲ. ಆದರೆ ನಾವು 108 ಸ್ಟೆಪ್ಸನ್ನು ಜೀವನದಲ್ಲಿ ಹೀಗೆ ಇರ್ತೇನೆ ಹಾಗೇ ಇರ್ತೇನೆ ಅಂದ್ಕೊಳ್ಬಾರ್ದು. ನೀನು ಇಟ್ಟಂಗೆ ಇರ್ತೇನೆ ಅಂಥೇಳಿ ನಾನು ಎಕ್ಸಾಮಿನೇಷನ್ಗೆ ಹೋಗದೇ ಇರೋದು, ಓದದೇ ಇರೋದಲ್ಲ. ನನ್ನ ಕರ್ತವ್ಯ ಕರ್ಮವನ್ನು ನಾನು ಮಾಡ್ತೇನೆ, ಫಲಾಫಲಗಳು ನಿನಗೆ ಬಿಟ್ಟದ್ದು. ನೀನು ಏನನ್ನ ಕೊಡಬೇಕು ಅಂದ್ಕೊಂಡಿದ್ದೆ, ನಾನು ಮಾಡಿದ ಕ್ರಿಯೆಯನ್ನು ನೋಡೇ ದೇವರು ಕೊಡೋದು. ನಿನ್ನ ಎಫರ್ಟನ್ನು ನೋಡಿ ದೇವರು ಮೆಚ್ಚಿ ಕೊಡ್ತಾನೆ.
ನೀನು ಎಫರ್ಟೇ ಹಾಕದೆ ಅವನೇ ಕೊಡಲಿ ಅಂದರೆ ಏನೂ ಕೊಡೋದಿಲ್ಲ, ಕೈ ಕೊಡ್ತಾನಷ್ಟೇ ದೇವರು. ಹಾಗಾದರೆ ನೆರೆ ನಂಬಿದ ಪಾವಟಿಗಳು, ನಾನು ಏನೇನೋ ಅಂದುಕೊಂಡಿದ್ದೆ, ಹಾಗಾಗ್ತೇನೆ ಹೀಗಾಗ್ತೇನೆ, ಅವರನ್ನು ನಾನು ಕನ್ವಿನ್ಸ್ ಮಾಡಿ ಹೀಗೆ ಮಾಡ್ತೇನೆ, ಏನೂ ಆಗಲಿಲ್ಲ. ನೆರೆ ನಂಬಿದ ಪಾವಟಿಗಳು ಎಲ್ಲ ಸರಿದು ಪೋದವಲ್ಲ, ಮರಳಿ ಈ ಪರಿ ಜನುಮವು ಬರುವ. ಕಡೆಗೊಂದು ದಿವಸ ನನ್ನ ದೇಹ ಜರ್ಜರಿಯುತವಾಯಿತು, ಏನೂ ಮಾಡುವ ಸ್ಥಿತಿಯಲ್ಲಿ ನಾನಿಲ್ಲ. ಆಗಲಿ ಬಿಡಿ, ಇನ್ನೊಮ್ಮೆ ನಾನು ಮಾಡಿದ್ರಾಯ್ತು, ಮುಂದಿನ ಜನ್ಮ ಇದೆಯಲ್ಲ, ಈ ಜನ್ಮ ಹೋದರೆ. ದಾಸರಂದರು, ಮತ್ತೆ ಈ ಜನ್ಮ ಬಂದೀತಾ? ಬರೋದು ತುಂಬ ಕಷ್ಟ ಇದೆ. ಮುಂದೆ ಇಂಥ ಜನ್ಮ ಬರದಣ್ಣ. ಪುರಂದರದಾಸರಂತಾರೆ, ಬರೋದಿಲ್ಲೋ? ಉಪನಿಷತ್ತು ಅದೇ ಹೇಳತ್ತೆ, ಇಹ ಚೇದವೇದಿ ಅಥ ಸತ್ಯಮಸ್ತಿ ನ ಚೇದವೇದಿ ಮಹತೀ ವಿನಷ್ಟಿ. ನೀನು ಇಲ್ಲಿ ತಿಳಿದರೆ ಚೆನ್ನಾಗಿ ಸಾಧಿಸಬಹುದು, ನೀನು ಇದರ ಮಹತ್ವವನ್ನು ತಿಳಿಲಿಲ್ಲ ಅಂದರೆ ತುಂಬ ನಷ್ಟ ಅಪ್ಪ. ದೇವರಿಗೆ ಯಾವ ಲಾಸ್ ಇಲ್ಲ, ನಿನಗೇ ಲಾಸು. ಮತ್ತೆ ಮತ್ತೆ ಈ ಜನ್ಮ ಬರೋದಿಲ್ಲ. ಮುಂದೆ ಇಂಥ ಜನ್ಮ ಬರದಣ್ಣ, ಕೇಳಣ್ಣ ನೀನು ಮಂದಮತಿಯೋ ಆಗಬೇಡಣ್ಣ. ಹಿಂದಿನ ಕಟ್ಟವ ಮರೆದು ಮುಂದಿನ ಹಮ್ಮನ್ನು ತೊರೆದು ತಂದೆ ಪುರಂದರ ವಿಠಲನ್ನ ಹೊಂದಲು ನೀ ಮುಕ್ತನಣ್ಣ. ಪುರದೇವರ ಮಾಡಬೇಕಣ್ಣ, ನಿಂತನ್ನೊಳಗೆ ತಾನು ಊರದೇವರ ಮಾಡಬೇಕಣ್ಣ. ಆ ಮಾತುಗಳನ್ನೇ ಪುನಃ ಪುನಃ ಮತ್ತೆ ಬರೋದಿಲ್ಲ ಸ್ವಾಮಿ, ಹಾಗಾಗಿ ಮತ್ತೆ ಈ ಜನ್ಮ ಬರೋದಿಲ್ಲ, ಮರಳಿ ಈ ಪರಿ ಜನುಮವು ಬರುವ ಭರವಸೆ ಅಂತೂ ಇಲ್ಲ. ಪರಿಪರಿ ವಿಷಯದ ಆಸೆಯು, ಬರೀ ವಿಷಯಾಸಕ್ತಿ, ತಿನ್ನಬೇಕು, ಉಣಬೇಕು, ನೋಡಬೇಕು, ಕುಣಿಬೇಕು, ಕುಪ್ಪಳಿಸ್ಬೇಕು, ಇದೇ ನನ್ನ ಜೀವನದಲ್ಲಿ ಪ್ರಧಾನ ಆಗಿಬಿಡ್ತೋ. ನನ್ನ ಇಂದ್ರಿಯಗಳನ್ನು ದೇವರ ಸೇವೆಗಾಗಿ ಮೀಸಲಿಡಬೇಕು ಅನ್ನುವ ಬಯಕೇನೇ ನನಗೆ ಬರಲಿಲ್ಲ. ಹರಿಯ ಜಗದಿ ನೀನೊಬ್ಬನಲ್ಲದೆ ಕಡೆಗೆ ನನಗೆ ನೀನು ಬಿಟ್ಟು ಯಾರು ಕಾಯೋರಿಲ್ಲ. ಸ್ವತಂತ್ರನಾದವನು ನೀನೇ ಸರ್ವ ಪ್ರೇರಕ, ಸರ್ವ ಪ್ರವರ್ತಕ, ಸರ್ವ ನಿವರ್ತಕ. ನಿನ್ನನ್ನೇ ಹೊಕ್ಕಿದ್ದೇನೆ, ಇನ್ನಾದರೂ ನನ್ನ ಮೇಲೆ ಕೃಪಾದೃಷ್ಟಿಯನ್ನು ಹಾಯಿಸೋ ಅಂಥೇಳಿ ದೇವರನ್ನು ಕೇಳಿ ಅಂತಾರೆ. ಮುಂದಿನ ಪದ್ಯದಲ್ಲಿ ಕ್ಷೇತ್ರ, ತೀರ್ಥ, ಯಾತ್ರೆ ಯಾವುದು ಮಾಡಲಿಲ್ಲ. ದೇಹದಾರಡ್ಯ ಇದ್ದಾಗ ಅವನಿಯೊಳಗೆ ಪುಣ್ಯಕ್ಷೇತ್ರ ಚರಿಸುವ ಹವಣಿಕೆ ಎನಗಿಲ್ಲ. ಪವನಾತ್ಮಕ ಗುರು ಮಧ್ವಶಾಸ್ತ್ರದ ಪ್ರವಚನ ಕೇಳಲಿಲ್ಲ. ತವಕದಿಂದ ಗುರು ಹಿರಿಯರ ಸೇವಿಸಿ ಅವರ ಒಲಿಸಲಿಲ್ಲ. ರವಿನಾದನ ಕೇಳಿದರುತ್ತರ ಕೊಡೆ ವಿವರ ಸರಕು ಒಂದಾದರಿಲ್ಲ. ಹೆಂಗೆ ಮಾಡಲಯ್ಯ ಕೃಷ್ಣ, ಹೋಗುತ್ತಿದೆ ಆಯುಷ್ಯ. ಈ ಪವಿತ್ರವಾದ ಭಾರತ ಭೂಮಿಯಲ್ಲಿ ಹುಟ್ಟಿದಾಗ ಪುಣ್ಯಕ್ಷೇತ್ರಗಳಿಗೆ ಹೋಗಲೇ ಇಲ್ಲ. ಹೋದರೂ ಪಿಕ್ನಿಕ್ ಅನ್ನೋ ದಿಶೆಯಲ್ಲಿ ಹೋದೆ, ಎಲ್ಲೋ ತಿಂದೆ, ಎಲ್ಲೋ ಉಂಡೆ, ಏನೋ ಮಾಡಿದೆ. ಪವಿತ್ರವಾದ ಗಂಗಾದಿ ತೀರ್ಥಗಳಲ್ಲಿ ಮುಳುಗಿ ಸರ್ವೋತ್ತಮನಾದ ಪರಮಾತ್ಮನ ಪಾದೋದಕ, ಆ ನೀರಿನ ಅಣುಗಳಲ್ಲಿ ಕಣಗಳಲ್ಲಿ ಭಗವಂತ ಇದ್ದು ಪವಿತ್ರೀಕರಿಸ್ತಾನೆ ಅನ್ನುವ ಅನುಸಂಧಾನದಿಂದ ನಾನು ಸ್ನಾನಾದಿಗಳನ್ನು ಮಾಡಲಿಲ್ಲಪ್ಪ. ಯೋಸೌ ಸರ್ವಗತೋ ವಿಷ್ಣು ಚಿತ್ಸ್ವರೂಪಿ ನಿರಂಜನ ಸ ಏವ ದ್ರವ ರೂಪೇಣ. ಆ ಪರಮಾತ್ಮನೇ ನೀರಿನ ರೂಪದಲ್ಲಿ ಹರಿತಾನೆ ಅನ್ನುವ ಅನುಸಂಧಾನ ಮಾಡಲಿಲ್ಲ. ಅದಕ್ಕೆ ಹವಣಿಸಲೇ ಇಲ್ಲ ನಾನು. ಹವಣಿಕೆ ಅಂದರೆ ಅದಕ್ಕೆ ಬೇಕಾದಂತಹ ಪ್ರಯತ್ನವನ್ನು ನಾನು ಮಾಡಲಿಲ್ಲ. ಪವನಾತ್ಮಕ ಗುರು ಮಧ್ವಶಾಸ್ತ್ರದ ವಾಯುದೇವರ ಅವತಾರರಾದಂತಹ ಆನಂದ ತೀರ್ಥರ ಶಾಸ್ತ್ರ, ಮಧ್ವಾಚಾರ್ಯರ ಶಾಸ್ತ್ರದ ಪ್ರವಚನವನ್ನು ಸಾವಿರಾರು ಜನ ಹೇಳೋರಿದ್ರು. ಈಗಂತೂ ಬೇಕಾದಷ್ಟು ಅನುಕೂಲ ಇದೆ. ನಾನು ಕೇಳಲಿಲ್ಲ, ಇನ್ಯಾವುದೋ ಹಾಡೋ ಹಸೆ ಕೇಳಿದೆ. ಎಲ್ಲಿ ನಾನು ಉದ್ಧಾರ ಆಗೋದು? ತಬಕದಿಂದ ಗುರು ಹಿರಿಯರ ಸೇವಿಸಿ. ಗುರು ಹಿರಿಯರ ಸೇವೆಯನ್ನು ಅನಿವಾರ್ಯವಾಗಿ ಮಾಡೋದು ಬೇರೆ, ತವಕದಿಂದ. ಇದೊಂದು ಭಾಗ್ಯ ಅಲ್ಲ. ಭಾಗ್ಯ ಅಂದರೆ ಅವರು ಅನಾರೋಗ್ಯವಂತರಾಗಲಿ ಅಂತಲ್ಲ. ಅನಾರೋಗ್ಯ ಹೊಂದಿದಾಗ ಆಯಿತು, ಅವರ ಸೇವೆಯನ್ನು ಮಾಡುವ ಭಾಗ್ಯ ಭಗವಂತ ಕೊಟ್ಟಿಯಾನೆ, ದೇಹದಾರಢ್ಯವನ್ನು ಕೊಡಲಿ ಅಂತ ಪ್ರಾರ್ಥನೆ ನಾನು ಎಂದೂ ಮಾಡಲಿಲ್ಲ. ಇದೊಂದು ನನಗೆ ದೊಡ್ಡ ತಲೆಬಿಸಿ ಅಂತ ಬೇಸರ ಪಟ್ಟುಕೊಂಡು ಸೇವೆ ಮಾಡೋದು ಅನಿವಾರ್ಯ ಆದರೂ ಮಾಡಿಸಿಕೊಳ್ಳೋರಿಗೆ ಹೇಸಿಗೆ ಬರುವಂತೆ ಮಾಡಿದೆ. ಇನ್ನೂ ನೀವು ಬದುಕಿದ್ದೀರಿ, ಏನು ನನ್ನ ಕರ್ಮಾನು ಅಂತ ಅವ್ರ ಮುಂದೆ ಅಂದು ಅವರಂದರು, ಪ್ರಾಣ ಹೋಗ್ತಾ ಇಲ್ಲಪ್ಪ, ನಮಗೂ ಮಾಡಿಸ್ಕೋಬೇಕು ಅಂತಿಲ್ಲೋ, ಏನು ಮಾಡ್ತಿ? ಏನೋ ನನ್ನ ಕರ್ಮ, ನಿಮ್ಮದು ಮಾಡಿ ನಾನೇ ಹೊಟ್ಟೋಗ್ತೀನೋ ಏನೋ. ಕಷ್ಟ ಇದೆ, ಮಾಡಬೇಕಾದ್ರೆ ಕಷ್ಟ ಇದೆ.
ಸುಲಭ ಅಲ್ಲ. ಆದರೆ ಮಾಡೋದು ಅಂತ ಆದಮೇಲೆ ಅದೇ ಭಗವಂತನ ಪೂಜೆ ಅಂತ ಮಾಡು. ಹೆತ್ತ ತಾಯಿ ತಂದೆಗಳ ಚಿತ್ತವ ನೋಯಿಸಿ ನಿತ್ಯ ದಾನವ ಮಾಡಿ ಫಲವೇನು ಅಂತ ದಾಸರಂತಾರೆ. ಅದನ್ನು ನಾನು ಮಾಡಲಿಲ್ಲ. ರವಿನಂದನ ಕೇಳಿದರೆ ನಾಳೆ ದಿನ ಸೂರ್ಯ ಸುತನಾದ ಯಮಧರ್ಮರಾಜನ ಮನೆಗೆ ಹೋದಾಗ ಕೇಳ್ತಾನೆ, ಏನಪ್ಪ ಏನಾದರೂ ತಂದಿದೆಯೇನೋ, ಏನಾದರೂ ಸಾಧನೆಯನ್ನು ಮಾಡಿದ್ಯಾ? ಪುಣ್ಯದ ಸರಕು ನನ್ನಲ್ಲಿ ಏನೂ ಇಲ್ಲ. ತೃತೀಯ ಸ್ಕಂದ ಭಾಗವತ ಹೇಳತ್ತೆ, ಯಮಧರ್ಮರಾಜನ ಮನೆಗೆ ಕೈ ಬೀಸಿಕೊಂಡು ಹೋದಾಗ ಕುಶಲೇತರ ಪಾಥೇಯ. ಕುಶಲ ಅಂದರೆ ಪುಣ್ಯ, ಇತರ ಅಂದರೆ ಭಿನ್ನ. ಪುಣ್ಯದಿಂದ ಭಿನ್ನವಾದ ಪಾಪದ ಸರಕು ನಮ್ಮೊಟ್ಟಿಗೆ ಇರತ್ತಂತೆ. ಯಮಧರ್ಮರಾಜ ಕೇಳಿದಾಗ, ಸ್ವಾಮಿ ತರೋಷ್ಟು ಪುಟ್ಟದೆಲ್ಲ ಬುಕ್ ಮಾಡಿದ್ದೀನಿ, 3 ಗೂಡ್ಸ್ ಬರ್ತಾ ಇದೆ ಅಂತ. ಬೆಂಡೆತ್ತು ಬಿಡ್ತಾರೆ. ಒಂದಿಷ್ಟು ಪುಣ್ಯದ ಬುತ್ತಿ ಬೇಕು. ಪುಣ್ಯ ಸಂಪಾದನೆ ಮಾಡಿ ಬರಲಿಲ್ಲಪ್ಪ, ಹೇಗೆ ಉದ್ಧಾರ ಮಾಡ್ತಿ? ಕಡೆಯ ನುಡಿಯಲ್ಲಿ ಬಹಳ ಸುಂದರವಾಗಿ ಅರ್ಪಿಸ್ತಾ, ಭಾಗವತರೊಡಗುಡಿ ಉಪವಾಸ ಜಾಗರ ಒಂದಿನ ಮಾಡಲಿಲ್ಲ, ರಾಗದಿ ಶುಕ ಮುನಿ ಪೇಳದ ಹರಿಕತೆ ಸಂಯೋಗವೆಂಬುದಿಲ್ಲ, ನೀಗುವಂತ ಭವ ಭಯದ ಭಕುತಿ ವೈರಾಗ್ಯವೆಂಬುದಿಲ್ಲ, ಯೋಗಿ ವಂದ್ಯ ಗೋಪಾಲ ವಿಠಲ ತಲೆಬಾಗಿ ನಿನ್ನನೆ ಬೇಡಿ ಕೊಂಬೆ, ಹೆಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ. ಭಾಗವತರ ಒಡಗೂಡಿ ಯಾರು ಭಗವದ್ಭಕ್ತರು, ಭಗವತ್ ಸಂಬಂಧಿಯಾದಂತಹ ಸೇವೆಯನ್ನು ಮಾಡ್ತಿರ್ತಾರೆ, ಶಾಸ್ತ್ರಶ್ರವಣವನ್ನು ಮಾಡ್ತಿರ್ತಾರೆ, ಭಾಗವತಾದಿ ಗ್ರಂಥಗಳಲ್ಲೇ ರತರಾಗಿರ್ತಾರೆ, ಅವರ ಜೊತೆಯಲ್ಲಿ ಕೂಡಿ ಉಪವಾಸ ಇಲ್ಲ, ಏಕಾದಶಿ ಜಾಗರ ಇಲ್ಲ, ಒಂದು ದಿವಸವೂ ಮಾಡಲಿಲ್ಲ. ಹೋಗಲಿ ಪುರಾಣ ಕೇಳದೆ, ಏನೋ ಒತ್ತಾಯದಿಂದ ಕೇಳದೆ, ರಾಗದಿ ಅನುರಾಗದಿಂದ ಪ್ರೀತಿಯಿಂದ ಕೃಷ್ಣನ ಕಥೆ ನಮ್ಮೆಲ್ಲ ವ್ಯಥೆಯನ್ನು ದೂರ ಮಾಡುತ್ತೆ ಅಂತ ಕೇಳಲಿಲ್ಲ ಕೃಷ್ಣ. ನೀಗುವಂಥ ಭವಭಯದ ಭಕುತಿ, ಸಂಸಾರವನ್ನು ನೀಗುವಂತಹ ಒಂದು ದೊಡ್ಡ ಅಸ್ತ್ರ ಅಂದರೆ ಭಕ್ತಿ ವೈರಾಗ್ಯ. ಅದು ನನ್ನಲ್ಲಿ ಇಲ್ಲೇ ಇಲ್ಲ. ದೇವರಲ್ಲಿ ಭಕ್ತಿ ಇಲ್ಲ, ವಿಷಯದಲ್ಲಿ ವೈರಾಗ್ಯ ಇಲ್ಲ, ಭಯ ಇಲ್ಲ. ಹಿರಿಯರನ್ನು ಕಂಡ್ರೆ ಯೋಗಿ ವಂದ್ಯ ಗೋಪಾಲ ವಿಠಲ, ಯೋಗಿಗಳಿಗೆ ಯಾರಿಗೆ ಈ ಉಪಾಯಗಳೆಲ್ಲ ಗೊತ್ತಿದೆ ಅವರಿಂದ ವಂದ್ಯನಾದ ಹೇ ಗೋಪಾಲ ವಿಠಲ, ನಿನಗೆ ತಲೆ ತಗ್ಗಿಸಿ ತಲೆಯನ್ನು ಘಟ್ಟಿಸಿ ನಿನ್ನ ಪಾದಗಳಿಗೆ ಬೇಡಿಕೊಳ್ತೇನೆ, ನನ್ನನ್ನು ದಯಮಾಡಿ ಈ ಸಂಸಾರದಿಂದ ದಾಟಿಸಪ್ಪ ಅಂಥೇಳಿ. ಇದು ನಮ್ಮ ಸಲುವಾಗೇ ಮಾಡಿದಾಗಿದೆ. ಇಂಡಿವಿಜುವಲ್ ಇದನ್ನು ಹೇಳಿಕೊಂಡ್ರೆ ನನ್ನ ಹಣೆ ಬರಹವೇನಾ ಅಂತ, ಇದು ಎಲ್ಲರ ಹಣೆ ಬರಹ. ದಾಸರು ಕೇಳಿಕೊಂಡಂತೆ ನಾವು ಕೇಳಿಕೊಂಡು ಭಗವಂತನಲ್ಲಿ ಭಕ್ತಿಯನ್ನು ಭಗವಂತ ಕೊಟ್ಟು ನಮ್ಮನ್ನು ಉದ್ಧಾರ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಒಂದು ಸುಂದರವಾದ ಕೃತಿಯನ್ನು ನಿಮ್ಮವರೆಗೂ ತಲುಪಿಸಲಿಕ್ಕೆ ಸೇವೆಯನ್ನು ಮಾಡಿದಂತಹ ಸೇವಾಕರ್ತರಾದಂತಹ ಶ್ರೀಮತಿ ಸ್ವರೂಪ ಸಂಗಮೇಶ ಕುಮಾರಿ ವೈಷ್ಣವಿ ಇವರಿಗೆ ಭಗವಂತ ವಿಶೇಷ ಅನುಗ್ರಹವನ್ನು ಮಾಡಲಿ. ಇಂತಹ ಸೇವೆಯನ್ನು ವಿಶೇಷವಾಗಿ ಭಗವಂತ ಇವರಿಂದ ಸ್ವೀಕಾರ ಮಾಡಲಿ ಅಂತ ಹೇಳ್ತಾ 2 ಮಾತನ್ನು ಹರಿಗೆ ಅರ್ಪಿಸ್ತೇನೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.